ರೈತ ಬಂದವರೆಲ್ಲರಿಗೂ ನಮಸ್ಕಾರ. ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ಕುಂದಾಪುರ. ನಾವು ಫಿಶ್ ಬೇಸ್ ಫರ್ಟಿಲೈಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ. ಹಾಗೆ ವಿಶ್ರುತ್ ಅಗ್ರಿ ಬಿಸ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕುಂದಾಪುರ ನಾವು ಫಿಶ್ ಬೇಸ್ ಫರ್ಟಿಲೈಸರನ್ನು ಮಾರ್ಕೆಟಿಂಗ್ ಮಾಡ್ತಾ ಇದ್ದೇವೆ. ಸೊಸೈಟಿಗಳ ಮುಖಾಂತರ ರೈತರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ದಿನ ನಾನು ಗೋಕಾಕ್ ತಾಲೂಕಿನಲ್ಲಿದ್ದೀನಿ. ಮತ್ತೊಬ್ಬ ನಮ್ಮ ಆತ್ಮೀಯ ರೈತ ಬಂದವರು ನಮ್ಮ ಕಬ್ಬಿನ ಬೆಳೆಗೆ ನಮ್ಮ ಗೊಬ್ಬರವನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಗೋಪಾಲ್ ರೀ. ಗೋಪಾಲ್, ಪೂರ್ತಿ ಹೆಸರು ಹೇಳ್ತೀರಾ? ಹಾಂ, ಗೋಪಾಲ್ ಎಲ್ಲಪ್ಪ ನಾಗನೂರು ರೀ. ಓಕೆ, ಇದು ಯಾವ ಊರು? ಕೆಮ್ಮಕೋಲ್ ರೀ. ಯಾವ ತಾಲೂಕು, ಯಾವ ಜಿಲ್ಲೆ ಬರುತ್ತೆ? ಗೋಕಾಕ್ ತಾಲೂಕು ರೀ, ಜಿಲ್ಲಾ ಬೆಳಗಾಂ ಜಿಲ್ಲೆ. ಓಕೆ, ಸೊ ನಮ್ಮ ಗೊಬ್ಬರ ಯಾವುದು ಕೊಟ್ರಿ ನೀವು? ಮೀನಿನ ಗೊಬ್ಬರ? ಮೀನಿನ ಗೊಬ್ಬರ ತಂದ್ರಿ. ಫಿಶ್ ಮಿಲ್, ಬೋನ್ ಮಿಲ್ ಕೊಟ್ಟಿದ್ದೀರಾ? ಓಕೆ, ಸೊ ಎಷ್ಟು ಚೀಲ ಕೊಟ್ರಿ? 2 ಚೀಲ ತಂದಿವ್ರಿ. 1 ಚೀಲ ಯೂರಿಯಾ ಕುಡಿಸಿವ್ರಿ. 1 ಚೀಲ, 2 ಚೀಲ ಫಿಶ್ ಮಿಲ್, ಬೋನ್ ಮಿಲ್, 1 ಚೀಲ ಯೂರಿಯಾ ಕುಡಿಸಿ ಮಿಕ್ಸ್ ಮಾಡಿ ಒಗ್ದಿದ್ದೀರಿ. ಎಷ್ಟಿದೆ ಇದು? ಎಕರೆನಾ? ಎಷ್ಟಿದೆ ಇದು? 30 ಗುಂಟೆ ಆಕೈತ್ರಿ. 30 ಗುಂಟೆ ಇದೆ. ಓಕೆ, ಸೊ ಹಾಕಿದಾದ ನಂತರ ವ್ಯತ್ಯಾಸ ಏನು ಅನ್ನಿಸ್ತಾನೆ? ನಮ್ಮ ಚಲೋ ಬಂತ್ರಿ. ಓಕೆ, ಚಲೋ. ಮರಿಗಳು ಎಷ್ಟು ಮೊದ್ಲು ಎಷ್ಟು ಬರ್ತಿತ್ತು? ಮರಿಗಳು ರೀ 15ರಿಂದ 16 ಇವಾಗಿದೆ. ಓಕೆ, ಮೊದ್ಲು ಎಷ್ಟು ಬರ್ತಾ ಇತ್ತು? ಮೊದಲು ಅಷ್ಟೇನು ಬರ್ತಿರ್ಕಿಲ್ರಿ, ತಡ್ಕೊಂಡು ಬರ್ತೈತ್ರಿ. ಈಗ ಜಾಸ್ತಿ ಆಗೈತ್ರಿ. ಜಾಸ್ತಿ ಆಗಿದೆ. ಕಬ್ಬು ಪಿಂಡ್ ಆಗಿದೆಯಾ? ಬೆಳವಣಿಗೆ ಆಗಿರ್ಬೋದು? ಕಬ್ಬು ಬೆಳವಣಿಗೆ ಚಲೋ ಐತ್ರಲ್ಲ. ಚಲೋ ಇದೆ. ಓಕೆ, ಸ್ವಲ್ಪ ವಿವರಣೆ ಮಾಡಿ ಹೇಳಿ, ಯಾಕಂದ್ರೆ ರೈತರಿಗೂ ಅರ್ಥ ಆಗ್ಬೇಕಲ್ಲ, ಹಾಗಾಗಿ. ಸೊ ಬಣ್ಣ ಆಗಿರ್ಬೋದು, ಬೆಳವಣಿಗೆ ಆಗಿರ್ಬೋದು, ಕಬ್ಬು ಹೇಗೆ ಬೆಳವಣಿಗೆ ಇದೆ ಇವಾಗ, ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ. ಅಂದ್ರೆ ಕಲರ್ ಬಂದಿದ್ಯಾ? ಕಲರ್ ಬಂದಿರಲ್ಲ. ಓಕೆ, ಕಬ್ಬು ಪಿಂಟ್ ಆಗ್ತಾ ಇದೆಯಾ? ಓಕೆ, ಸೊ ಮತ್ತೆ ನಿಮ್ಗೆ ಬೆಳವಣಿಗೆ ಎಲ್ಲ ಚೆನ್ನಾಗಿ ಬಂದಿದ್ಯಾ? ಓಕೆ, ಸೊ ಬೇರೆ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀವಿ? ಅವರು ಹಿಂಗೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ. ಓಕೆ, ಸೊ ಬೇರೆ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೂ ಈ ಸೊಸೈಟಿ ಗೊಬ್ಬರ ಹೋಗಿ ಅಂತ ಹೇಳಿದ್ರಿ. ಓಕೆ, ಎಲ್ಲಿಂದ ತಂದ್ರಿ ಇದು ಗೊಬ್ಬರ? ನಾ ಬೆಟಗೇರಿ ಸೊಸೈಟಿಯಿಂದ. ಬೆಟಗೇರಿ ಸೊಸೈಟಿ. ಓಕೆ, ಸೊ ಆತ್ಮೀಯ ರೈತ ಬಂದವರು ಸರ್ ಮಾತನ್ನ ಕೇಳಿದ್ರಿ. ಇದು ಕೂಳೆ ಕಬ್ಬಿದೆ, 30 ಗುಂಟೆ ಇದೆ. ಸೊ 2 ಫಿಶ್ ಮಿಲ್, ಬೋನ್ ಮಿಲ್, 1 ಯೂರಿಯಾನ ಕೂಡಿಸಿ ಒಗ್ದಿದ್ದಾರೆ. ಆ್ಯಕ್ಚುಲಿ ಅವರಿಗೆ ಒಂದು ನೀವೇ ನೋಡ್ಬೋದು, ಈ ಥರ ಬೆಳವಣಿಗೆ ಇದೆ, ಮತ್ತು ಕಲರ್ ಇರುವಂಥದ್ದು, ಮತ್ತು ಮರಿ ಸಂಖ್ಯೆಗಳು ಕೂಡ ಹೆಚ್ಚಾಗಿರುವಂಥದ್ದು, ಮತ್ತು ಕಬ್ಬು ಕೂಡ ಪಿಂಡಾಗಿರುವಂಥದ್ದು. ಸೊ ನೀವು ಕೂಡ ಎಲ್ಲ ಬೆಳೆಗಳಿಗೂ, ಕಬ್ಬಿಗೆ ಮಾತ್ರ ಅಲ್ಲ, ಎಲ್ಲ ಬೆಳೆಗಳಿಗೂ ಬಳಕೆ ಮಾಡ್ಕೊಳ್ಳಿ. ಸೊ ಬೆಟಗೇರಿ ಸೊಸೈಟಿಯಲ್ಲಿ ಸಿಗುತ್ತೆ, ಮಮದಾಪುರ ಸೊಸೈಟಿಯಲ್ಲಿ ಸಿಗುತ್ತೆ, ಗೋಕಾಕ್ ಸೊಸೈಟಿಯಲ್ಲಿ ಸಿಗುತ್ತೆ ನಿಮಗೆ. ಅದಾದ ನಂತರ ಬಕ್ಕಿಸಾಗರ ಸೊಸೈಟಿಯಲ್ಲಿ ಸಿಗುತ್ತೆ. ಮತ್ತು ಮೀನಿನ ಗೊಬ್ಬರ ಅಂದರೆ ಜನರಲಿ ನೀವು ಥಿಂಕ್ ಮಾಡ್ತೀರಾ ರೈತರುಗಳು, ಸೊ ಹೀಟ್ ಅಂತೇಳಿ. ಇದು ಹೀಟ್ ಯಾವುದೇ ಕಾರಣಕ್ಕೂ ಆಗಲ್ಲ. ಇದು ಪ್ರೋಸೆಸ್ ಆಗಿರೋ ಕಾರಣ ಇದು ಹೀಟ್ ಆಗಲ್ಲ. ತಿಂಗಳಿಗೊಂದು ನೀರು ಹಾಯಿಸಿದ್ರೂ ಕೂಡ ಇದು ನಿಮಗೆ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ. ಸೊ ಹಾಗಾಗಿ ಎಲ್ಲ ರೈತರು ಎಲ್ಲ ಕಾಲಮಾನದಲ್ಲೂ ಕೂಡ ಇದನ್ನು ಬಳಸ್ಕೋಬೋದು, ಮತ್ತು ಎಲ್ಲ ಬೆಳೆಗೂ ಇದನ್ನು ಬಳಸ್ಕೊಳ್ಬೋದು. ಸೊ ಹಾಗಾಗಿ ನಮ್ಮ ಕಬ್ಬಿನ ಬೆಳೆಯೋರು ನಮ್ಮ ಚಾರ್ಟ್ ಪ್ರಕಾರ ಹಾಕೊಳ್ಳಿ. ಸೊ ಆದಷ್ಟು ನಿಮಗೆ ಹೆಚ್ಚಿನ ಇಳುವರಿ ಡೆಫಿನೆಟ್ಲಿ ಬಂದೇ ಬರುತ್ತೆ. ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.